ಸಿಜೆ ರಾಯ್ ನಿಧನ, ಕಾಂಗ್ರೆಸ್ ಕೊಟ್ಟ ಟ್ವಿಸ್ಟ್ ಇಂದ ಕೇಸ್ ಉಲ್ಟಾ. ಕೇರಳ ಎಲೆಕ್ಷನ್ಗೆ ಕೋಟಿ ಕೋಟಿ ಕೇಳಿದ್ರು ಕೊಡದಿದ್ದಕ್ಕೆ ಕೊಂದ್ರ. ಆ 4 ಪ್ರಶ್ನೆಗಳು ಕಾಡ್ತಿರೋದೇನು? ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಸಾಮ್ರಾಟ ಸಿಜೆ ರಾಯ್ ಅವರ ಮರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಮೊನ್ನೆವರೆಗೂ ನಾವೆಲ್ಲ ಅಂದುಕೊಂಡಿದ್ವಿ IT ರೇಡ್ಗೆ ಹೆದರಿ ಅವರು ಪ್ರಾಣ ಕಳೆದುಕೊಂಡಿದ್ರು ಅಂತ. ಆದರೆ ವೀಕ್ಷಕರೇ, ಈಗ ಈ ಕೇಸಿಗೆ ಒಂದು ಭಯಾನಕ ಪೊಲಿಟಿಕಲ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಇದು ಆತ್ಮಹತ್ಯೆಯಲ್ಲ, ಇದೊಂದು ವ್ಯವಸ್ಥಿತವಾದ ರಾಜಕೀಯ ಕೊಲೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಒಂದು ಬಾಂಬ್ ಸಿಡಿಸಿದ್ದಾರೆ. ಸಿಜೆ ರಾಯ್ ಅವರಿಗೆ ಬಿಜೆಪಿ ನಾಯಕರು ಟಾರ್ಚರ್ ಕೊಡ್ತಾಗಿದ್ರು. ಮುಂಬರೋ ಕೇರಳ ಎಲೆಕ್ಷನ್ಗೆ 100 ಕೋಟಿ ಫಂಡಿಂಗ್ ಕೇಳಿದ್ರು. ರಾಯ್ ದುಡ್ಡು ಕೊಡಲ್ಲ ಅಂದಿದ್ದಕ್ಕೆ IT ಬಿಟ್ಟು ಪ್ರಾಣ ತೆಗೆದಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಒಬ್ಬ ಕೋಟ್ಯಾಧಿಪತಿ ಉದ್ಯಮಿ ತನ್ನದೇ ಆಫೀಸಲ್ಲಿ IT ಅಧಿಕಾರಿಗಳ ಮುಂದೆನೇ ಎದೆಗೆ ಗುಂಡು ಹಾರಿಸ್ಕೊಳ್ಳೋದಂದ್ರೆ ಅಲ್ಲಿ ಏನೋ ನಡೆದಿದೆ ಅಥವಾ ಅಲ್ಲಿ ನಡೆದಿದ್ದು ಅನ್ನುವಂತಹ ಪ್ರಶ್ನೆಗಳು ಮೂಡೋದು ಸಹಜ. ಇಲ್ಲಿ ಪೊಲೀಸರಿಗೆ 4 ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗಿದೆ. ಪ್ರಶ್ನೆ 1, ತಲೆಗೆ ಬಿಟ್ಟು ಎದೆಗೆ ಗುಂಡು ಯಾಕೆ? ಪ್ರಶ್ನೆ 2, ಲೀಗಲ್ ಆಗಿ ಫೈಟ್ ಮಾಡೋದು ಬಿಟ್ಟು ಸಾಯೋದ್ಯಾಕೆ? ಪ್ರಶ್ನೆ 3, ದುಬೈ ಪಾರ್ಟಿ ತಂದಿದ್ದ ಕಂಟಕ? ಪ್ರಶ್ನೆ 4, ಸ್ವಾಭಿಮಾನಕ್ಕೆ ಪೆಟ್ಟು ಬಿತ್ತ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ಎಪಿಸೋಡ್ನಲ್ಲಿ ರಕ್ತಸಿಕ್ತ ಅಧ್ಯಾಯದ ಬಗ್ಗೆ ಮತ್ತು ಈ ರಾಜಕೀಯ ಮುಖವಾಡಗಳನ್ನು ಕಳಚೋಣ. ಜೊತೆಗೆ ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಹುಡುಕೋಣ. ಸಿಜೆ ರಾಯ್ ಅವರು ನಿಜಕ್ಕೂ ರಾಜಕೀಯ ನಾಯಕರ ಪ್ರೆಷರ್ಗೆ ಪ್ರಾಣ ಕಳೆದುಕೊಂಡ್ಬಿಟ್ರ? ಈ ಚಿಕ್ಕಬಳ್ಳಾಪುರದ ಶಾಸಕರು ಆಗಿರುವ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಈ ಪ್ರಕರಣ ಸಾಮಾನ್ಯ IT ರೇಡ್ ಆಗೇ ಉಳಿದಿಲ್ಲ. ಕಾಂಗ್ರೆಸ್ ನಾಯಕ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ ಇಡೀ ಪ್ರಕರಣವನ್ನೇ ಬುಡಮೇಲು ಮಾಡಿ ಹಾಕಿದೆ. ಅವರೇನು ಹೇಳ್ತಾರೆ? ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೇರಳದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಬಿಜೆಪಿಯಲ್ಲಿ ನೆಲೆ ಇಲ್ಲ, ಹೀಗಾಗಿ ಅಲ್ಲಿ ಹಣ ಚೆಲ್ಲೋಕೆ ಪ್ಲಾನ್ ಮಾಡಿದ್ರು. ಸಿಜೆ ರಾಯ್ ಮೂಲತಃ ಕೇರಳದವರು ಮತ್ತು ಶ್ರೀಮಂತರು ಕೂಡ ಹೌದು. ಹಾಗಾಗಿ ಬಿಜೆಪಿ ನಾಯಕರು ರಾಯ್ ಹತ್ರ 100 ಕೋಟಿ ರೂಪಾಯಿ ಫಂಡ್ ಕೇಳಿದ್ರು. ರಾಯ್ ಕೊಡೋದಕ್ಕೆ ಆಗಲ್ಲ ಅಂದ್ರು. ಅದಕ್ಕೆ ಸೇಡು ತೀರಿಸಿಕೊಳ್ಳೋಕೆ IT ಅವರನ್ನ ಬಿಟ್ಟರು. ಅಲ್ಲಿ IT ಅಧಿಕಾರಿಗಳು ರಾಯ್ ಅವರಿಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ಇದು ಆತ್ಮಹತ್ಯೆಯಲ್ಲ, ಮರ್ಡರ್ ಅನ್ನುವಂತಹ ಹೇಳಿಕೆಯನ್ನ ಇದೇ ಪ್ರದೀಪ್ ಈಶ್ವರ್ ಅವರು ಕೊಟ್ಟಿದ್ದಾರೆ. ಈ ಆರೋಪ ನಿಜವೇ ಆಗಿದ್ರೆ ಇದು ಪ್ರಜಾಪ್ರಭುತ್ವದ ಅಣಕು. ಸಿಜೆ ರಾಯ್ ಅವರ ಹತ್ರ ಅಷ್ಟು ದೊಡ್ಡ ಮಟ್ಟದ ಹಣ ಇತ್ತ ಅಥವಾ ಅವರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕಪ್ಪು ಹಣ ಏನಾದರೂ ಇತ್ತ? IT ಅಧಿಕಾರಿಗಳು ಕೇವಲ ಲೆಕ್ಕ ಕೇಳಿದ್ರ ಅಥವಾ ಪಕ್ಷಕ್ಕೆ ಫಂಡ್ ಮಾಡು ಅಂತ ಏನಾದರೂ ಬೆದರಿಕೆ ಹಾಕಿದ್ರ? ಆ ಕೋಣೆಯಲ್ಲಿ ನಡೆದ ಆ 1 ಗಂಟೆಯ ಡ್ರಾಮಾ ಯಾರಿಗೂ ಗೊತ್ತಿಲ್ಲ. ಅಲ್ಲಿ CCTV ಕೂಡ ಇಲ್ಲ. ಈಗ ಪೊಲೀಸರಿಗೆ ಮತ್ತು ಫೊರೆನ್ಸಿಕ್ ತಜ್ಞರಿಗೆ ಕಾಡ್ತಾ ಇರುವ ಮೊದಲ ಪ್ರಶ್ನೆ, ಆತ್ಮಹತ್ಯೆ ಮಾಡಿಕೊಳ್ಳೋನು ತಲೆಗೆ ಗುಂಡು ಹಾರಿಸ್ಕೊಳ್ತಾನೆ, ಎದೆಗೆ ಯಾಕೆ? ಸಾಮಾನ್ಯವಾಗಿ ಸುಸೈಡ್ ಮಾಡಿಕೊಳ್ಳುವಾಗ ಮನುಷ್ಯನು ಸುಲಭವಾದ ದಾರಿಯನ್ನು ಹುಡುಕ್ತಾನೆ. ತಲೆಗೆ ಅಥವಾ ಬಾಯಿಯೊಳಗಡೆ ಗನ್ ಇಟ್ಕೊಂಡು ಶೂಟ್ ಮಾಡ್ಕೊಳ್ತಾನೆ. ಆದರೆ ರಾಯ್ ತಮ್ಮ ಎದೆಗೆ ಪಿಸ್ತೂಲ್ ಇಟ್ಕೊಂಡು ಟ್ರಿಗರ್ ಒತ್ತಿದ್ದಾರೆ. ಇದು ಅಸಾಧ್ಯ ಅಂತಾನೇ ಅಲ್ಲ, ಆದರೆ ಇದು ತೀರಾ ಅಪರೂಪ, ವೆರಿ ರೇರ್ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನೊಂದು ಅನುಮಾನ ಇದೆ, ಸಿಜೆ ರಾಯ್ ಅವರಿಗೆ ಯಾರಾದರೂ ಬಲವಂತವಾಗಿ ಗನ್ ಹಿಡಿದಿದ್ರಾ ಅಥವಾ ಹಿಡಿಸಿದ್ರಾ ಅಥವಾ ಗಲಾಟೆ ನಡೆಯುವಾಗ ಕೈ ತಾಗಿ ಗುಂಡು ಹಾರಿತಾ ಅನ್ನುವಂತಹದ್ದು ಇಲ್ಲಿ ಪ್ರಶ್ನೆ ಮೂಡುತ್ತೆ. ಇನ್ನು ಎದೆಗೆ ಗುಂಡು ಹಾರಿಸ್ಕೊಂಡ್ರೆ ತಕ್ಷಣ ಪ್ರಾಣ ಹೋಗಲ್ಲ, ವಿಪರೀತ ನೋವು ಇರುತ್ತೆ. ಅಂಥ ಕಠಿಣ ನಿರ್ಧಾರವನ್ನು ಅವರು ಯಾಕೆ ತಗೊಂಡ್ರು? ಬಲಗೈಯಲ್ಲಿ ಗನ್ ಹಿಡಿದು ಎಡಗೈಯಲ್ಲಿ ಶೂಟ್ ಮಾಡೋದು ಆ್ಯಂಗಲ್ ಪ್ರಕಾರ ಸ್ವಲ್ಪ ಕಷ್ಟ. ಅದಕ್ಕೆ SIT ಈಗ ಉತ್ತರ ಹುಡುಕ್ತಾಗಿದೆ. ಇನ್ನು 2ನೇ ಪ್ರಶ್ನೆ, ರಾಯ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರಿಗೆ ಕಾನೂನು ಗೊತ್ತಿಲ್ವಾ? IT ರೇಡ್ ಆಗೋದು ಉದ್ಯಮಿಗಳಿಗೆ ಹೊಸದೇನಲ್ಲ. ಏನೇ ಅಕ್ರಮ ಇದ್ರೂ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತೆ, ದಂಡ ಕಟ್ಟಬಹುದು ಅಥವಾ ಜೈಲಿಗೆ ಹೋಗಿ ಜಾಮೀನು ಪಡೆದುಕೊಳ್ಬಹುದು. DK ಶಿವಕುಮಾರ್ ಅವರಿಗೇನು IT ED ಕಾಟ ಇರಲಿಲ್ವಾ? ಅವ್ರಿಗೂ ಇತ್ತು. ಅವರು ಜೈಲಿಗೆ ಹೋಗಿ ಬಂದರು, ಆಚೆ ಬಂದರು. ಆದರೆ ರಾಯ್ ಯಾಕೆ ಭರವಸೆಯನ್ನು ಕಳೆದುಕೊಂಡ್ರು? ಯಾಕೆ ಕಾನ್ಫಿಡೆನ್ಸನ್ನು ಕಳೆದುಕೊಂಡ್ರು? ಕೇವಲ IT ರೇಡ್ಗೆ ಹೆದರಿ ಪ್ರಾಣ ಕಳೆದುಕೊಳ್ಳುವಷ್ಟು ಹೇಳಿ ಅವರಲ್ಲ. ಹಾಗಾದರೆ IT ಅಧಿಕಾರಿಗಳ ಹತ್ರ ಅಂತಹದ್ದೇನೋ ಒಂದು ದಾಖಲೆ ಸಿಕ್ಕಿತ್ತಾ? ಅದು ಕೇವಲ ಹಣದ ವಿಷಯ ಅಲ್ಲದೆ ಬೇರೆ ಯಾವುದಾದ್ರೂ ದೊಡ್ಡ ರಹಸ್ಯ ಆಗಿತ್ತಾ? ಆ ರಹಸ್ಯ ಹೊರಗಡೆ ಬಂದರೆ ಬದುಕಿರೋದು ಒಂದೇ, ಸಾಯೋದು ಒಂದೇ ಅನ್ನೋ ಪರಿಸ್ಥಿತಿ ಸಿಜೆ ರಾಯ್ಗೆ ಬಂತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ.
ಇನ್ನು ಪ್ರಶ್ನೆ ನಂಬರ್ 3, ದುಬೈ ಪಾರ್ಟಿ ಮತ್ತು ವಿದೇಶಿ ನಂಟು. ದುಬೈನಲ್ಲಿ ನಡೆದ ಆ ಒಂದು ಅದ್ಧೂರಿ ಕಾರ್ಯಕ್ರಮವೇ ಸಿ.ಜೆ. ರಾಯ್ ಅವರಿಗೆ ಮುಳುವಾಯ್ತಾ? ಇತ್ತೀಚೆಗೆ ಸಿ.ಜೆ. ರಾಯ್ ದುಬೈನಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡಿದ್ರು. ಅಲ್ಲಿ ಸಿನಿಮಾ ಸ್ಟಾರ್ಗಳು, ರಾಜಕಾರಣಿಗಳು, ಉದ್ಯಮಿಗಳು ಭಾಗವಹಿಸಿದ್ರು. ಅಲ್ಲಿ ನಡೆದ ಹಣದ ಹರಿವು ಐಟಿ ಮತ್ತು ಇಡಿ ಕಣ್ಣು ಕುಕ್ಕಿತ್ತು. ವಿದೇಶದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಅಥವಾ ಹವಾಲಾ ಮೂಲಕ ಹಣ ವರ್ಗಾವಣೆ ಆಗಿದೆಯಾ ಅನ್ನೋ ಅನುಮಾನ ಅಧಿಕಾರಿಗಳಿಗೆ ಬಂದಿತ್ತಂತೆ. ಆ ಪಾರ್ಟಿಯ ವಿಡಿಯೋಗಳು ಮತ್ತು ಫೋಟೋಗಳು ಐಟಿ ಕೈಗೆ ಸಿಕ್ಕಿದ್ವಾ? ದುಬೈನಲ್ಲಿರೋ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಬೆದರಿಕೆನಾದರೂ ಹಾಕಲಾಗಿತ್ತಾ? ಈ ಗ್ಲಾಮರ್ ಮತ್ತು ದುಡ್ಡು ಅವರ ಪ್ರಾಣಕ್ಕೆ ಕುತ್ತು ತಂತ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನು 4ನೇ ಪ್ರಶ್ನೆ, ಸ್ವಾಭಿಮಾನದ ಸಾವು, ಅಂದರೆ ದ ಈಗೋ ಫ್ಯಾಕ್ಟರ್. 4ನೇ ಮತ್ತು ಅಂತಿಮ ಪ್ರಶ್ನೆ, ಅವರ ಆತ್ಮಗೌರವಕ್ಕೆ ಪೆಟ್ಟು ಬಿತ್ತ. ಸಿ.ಜೆ. ರಾಯ್ ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳ್ತಾರೆ, ಅವರು ತುಂಬ ಸೆಲ್ಫ್ ರೆಸ್ಪೆಕ್ಟ್ ಇರುವಂತಹ ಮನುಷ್ಯ. ನಾನು ಕೂಡ ನೋಡಿದ್ದೀನಿ. ಈ ವ್ಯಕ್ತಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಂತಂದರೆ, ಎಷ್ಟು ಸೆಲ್ಫ್ ರೆಸ್ಪೆಕ್ಟಲ್ಲಿದ್ದರು ಅಂತಂದರೆ, ಇವರು ತಂದೆ ತಾಯಿ ನೋಡಿ, ಯಾವುದೇ ದೊಡ್ಡ ವ್ಯಕ್ತಿಯಾಗಿರಲಿ ಅಥವಾ ಒಂದು ಸ್ವಲ್ಪ ದುಡ್ಡು ಬಂದರೆ ಸಾಕು, ನೆಲನೇ ಕಾಣಿಸೋದಿಲ್ಲ. ಆದರೆ ಈ ವ್ಯಕ್ತಿ ಡೌನ್ ಟು ಅರ್ತ್ ಇದ್ದರು, ಜೊತೆಗೆ ಎಲ್ಲರನ್ನ ರೆಸ್ಪೆಕ್ಟ್ ಮಾಡ್ತಾಗಿದ್ರು, ಜೊತೆಗೆ ತುಂಬ ಸೆಲ್ಫ್ ರೆಸ್ಪೆಕ್ಟ್ ಇರುವಂತಹ ಮನುಷ್ಯ. ಮಾರುತಿ 800 ಕಾರ್ನಿಂದ ಜೀವನ ಶುರು ಮಾಡಿ ರಾಯಲ್ಸ್ ರಾಯ್ವರೆಗೂ ಬೆಳೆದವರು. ನಾನು ಯಾರ ಮುಂದೆಯೂ ತಲೆ ತಗ್ಗಿಸಲ್ಲ ಅನ್ನೋ ಜಿದ್ದು ಇವರಿಗಿತ್ತು. ಆದರೆ ಐಟಿ ರೇಡ್ ಆದಾಗ ತಮ್ಮದೇ ಉದ್ಯೋಗಿಗಳ ಮುಂದೆ, ತಮ್ಮದೇ ಆಫೀಸಲ್ಲಿ ಅಧಿಕಾರಿಗಳು ಅವರನ್ನು ನಡೆಸಿಕೊಂಡ ರೀತಿ, ನೀನು ಕಳ್ಳ, ನಿನ್ನ ಬಂಡವಾಳ ಬಯಲು ಮಾಡ್ತೀವಿ ಅಂತ ಅಧಿಕಾರಿಗಳು ಏನಾದರೂ ನಿಂದಿಸಿದ್ರ, ಆ ತಕ್ಷಣ ಆವೇಶ, ಆ ಅವಮಾನ ಮತ್ತು ಭವಿಷ್ಯದ ಭಯ ಎಲ್ಲವೂ ಸೇರಿ ಅವರನ್ನು ಪಿಸ್ತೂಲ್ ಎತ್ತುವಂತೆ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಒಬ್ಬ ರಾಜನಂತೆ ಬದುಕದವನು ಕೈದಿ ಥರ ಬದುಕುವುದು ಇಷ್ಟಪಡೋರೇ ಅಲ್ಲ. ಇನ್ನು ಈಗ ಚೆಂಡು ಪೊಲೀಸರ ಅಂಗಳದಲ್ಲಿ ಬಿದ್ದಿದೆ. ನಗರ ಪೊಲೀಸ್ ಆಯುಕ್ತರು ಎಸ್ಐಟಿ ರಚನೆ ಮಾಡಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ರೆಡಿಯಾಗಿದೆ. ಅವರು ತನಿಖೆ ನಡೆಸಬೇಕಾಗಿರೋದು ಇಷ್ಟೇ, ಆ ಪಿಸ್ತೂಲ್ ಮೇಲೆ ಯಾರ ಬೆರಳಚ್ಚು ಇದೆ, ಐಟಿ ಅಧಿಕಾರಿಗಳು ಆ 1 ಗಂಟೆ ಕಾಲ ರೂಮ್ನಲ್ಲಿ ಏನು ಮಾಡಿದ್ರು. ಪ್ರದೀಪ್ ಈಶ್ವರ್ ಹೇಳಿದಂತೆ ಬಿಜೆಪಿಯ ಯಾವ ನಾಯಕರು ರಾಯ್ ಸಂಪರ್ಕದಲ್ಲಿದ್ದರು, ಅವರ ಫೋನ್ ಮತ್ತು ಡೈರಿಯಲ್ಲಿ ಕೇರಳ ಎಲೆಕ್ಷನ್ ಬಗ್ಗೆ ಏನಾದರೂ ಉಲ್ಲೇಖ ಆಗಿದೆಯಾ? ಆದರೆ ರಾಜಕೀಯ ಒತ್ತಡಗಳ ನಡುವೆ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ಮಾಡ್ತಾರಾ ನೋಡಬೇಕು. ಮೊದಲಿಗೆ ಒಂದು ಸ್ಪಷ್ಟನೆ, ಈ ರೇಡ್ ಮಾಡಿದ್ದು ಬೆಂಗಳೂರಿನ ಐಟಿ ಅಧಿಕಾರಿಗಳಲ್ಲ, ಬದಲಿಗೆ ಕೇರಳದ ಐಟಿ ಅಧಿಕಾರಿಗಳು. ಇದು ಈ ಕೇಸಿಗೆ ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ಸಿ.ಜೆ. ರಾಯ್ ಮೂಲತಃ ಕೇರಳದವರು. ಅಲ್ಲಿನ ರಾಜಕೀಯ ನಾಯಕರ ಜೊತೆ ಅವರಿಗೆ ಎಂಥ ನಂಟಿತ್ತನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯ. ಘಟನೆಗೂ ಮುನ್ನ ಸತತ 3 ದಿನ ಹಗಲು ರಾತ್ರಿ ಐಟಿ ಅಧಿಕಾರಿಗಳು ರಾಯ್ ಮನೆಗೆ ಮತ್ತು ಕಚೇರಿಯಲ್ಲಿ ಠಿಕಾಣಿ ಹೂಡಿದ್ರು. ಮೂಲಗಳ ಪ್ರಕಾರ ಅಧಿಕಾರಿಗಳಿಗೆ ಬೇಕಾಗಿದ್ದು ಒಂದು ನಿರ್ದಿಷ್ಟ ಡೈರಿ ಅಥವಾ ಹಾರ್ಡ್ ಡಿಸ್ಕ್. ಅದು ಆ ರಹಸ್ಯ ಕೋಣೆಯಲ್ಲಿದೆ ಅನ್ನೋದು ಅವರ ಅನುಮಾನ ಆಗಿತ್ತು. ಆದರೆ ರಾಯ್, ನೀವು ನನ್ನನ್ನು ಜೈಲಿಗೆ ಹಾಕಿ, ಆದರೆ ಆ ರೂಮ್ ಮಾತ್ರ ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಯಾಕಂದರೆ ಆ ರೂಮ್ನ ಓಪನ್ ಮಾಡಿದ್ರೆ ಕೇವಲ ರಾಯ್ ಮಾತ್ರವಲ್ಲ, ಕೇರಳದ ಮತ್ತು ಕರ್ನಾಟಕದ ಎಷ್ಟೋ ದೊಡ್ಡ ದೊಡ್ಡ ತಲೆಗಳು ಉರುಳ್ತಾಗಿದ್ವಂತೆ. ಆ ಒತ್ತಡ, ಆ ವಾಗ್ವಾದ, ಆ ಬೆದರಿಕೆ ಕೊನೆಗೆ ರಾಯ್ ಅವರನ್ನ ಪಿಸ್ತೂಲ್ ಎತ್ತಿಕೊಳ್ಳುವಂತೆ ಮಾಡಿದೆ. ವೀಕ್ಷಕರೇ, ಸಿ.ಜೆ. ರಾಯ್ ಅವರು ಕೇವಲ ಒಬ್ಬ ಬಿಲ್ಡರ್ ಅಷ್ಟೇನಾ, ಅಥವಾ ದೊಡ್ಡ ಕುಳಗಳ ಹಣವನ್ನ ವೈಟ್ ಮಾಡುವ ಮಾಧ್ಯಮವಾಗಿದ್ರ? ಅನುಮಾನಗಳು ಬಲವಾಗಿದೆ. ಆ ರಹಸ್ಯ ಕೋಣೆಯಲ್ಲಿದ್ದ ದಾಖಲೆಗಳು ಒಬ್ಬ ಅತ್ಯಂತ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದು ಅನ್ನೋ ಮಾತು ಬಲವಾಗಿ ಕೇಳಿ ಬರ್ತಾ ಇದೆ. ಆದರೆ ಆ ರಾಜಕಾರಣಿ ಯಾರು? ಕೇರಳದವರ ಅಥವಾ ಕರ್ನಾಟಕದವರ? ಐಟಿ ಅಧಿಕಾರಿಗಳು ರಾಯ್ ಅವರನ್ನ ಕೇವಲ ಬ್ರೋಕರ್ ತರ ಟ್ರೀಟ್ ಮಾಡಿದ್ರ? ನೀನು ಸತ್ಯ ಬಾಯಿ ಬಿಡಬೇಕು, ಇಲ್ಲ ಅಂದ್ರೆ ನಿನ್ನ ಇಡೀ ಕುಟುಂಬವನ್ನ ಒಳಗ್ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ರ? ರಾಯ್ ಅವರಿಗೆ ಗೊತ್ತು, ತಾನು ಬಾಯಿ ಬಿಟ್ರೆ ಹೊರಗಡೆ ಬದುಕಿರೋದು ಕಷ್ಟ, ಬಾಯಿ ಬಿಡದಿದ್ರೆ ಐಟಿ ಬಿಡೋದಿಲ್ಲ. ಈ ಕಟ್ಟಿನಲ್ಲಿ ಸಿಲುಕಿ ಅವರು ಸಾವಿನ ದಾರಿ ಹಿಡಿದಿದ್ದಾರೆ ಎನ್ನುವುದು ವಿಶ್ಲೇಷಕರ ಮಾತಾಗಿದೆ. ಅಂತಿಮವಾಗಿ ಹೇಳೋದಾದರೆ ಸಿ.ಜೆ. ರಾಯ್ ಅವರ ಸಾವು ಹಣ ಮತ್ತು ರಾಜಕೀಯದ ಕರಾಳ ಮುಖವನ್ನು ತೋರಿಸ್ತಾ ಇದೆ. ಅವರು ಕಟ್ಟಿದ ಕಾನ್ಫಿಡೆಂಟ್ ಗ್ರೂಪ್ ಸಾಮ್ರಾಜ್ಯ ಈಗ ನಾಯಕರಿಲ್ಲದೆ ಅನಾಥವಾಗಿದೆ. ಕೇರಳದ ಚುನಾವಣೆಗಾಗಿ ಒಬ್ಬ ಉದ್ಯಮಿಯ ಬಲಿ ನಡೀತಾ ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರ ಕೊಡಬೇಕು. ಆದರೆ ಒಂದು ಮಾತು ಸತ್ಯ, ಹಣ ಎಷ್ಟಿದ್ರೂ ನೆಮ್ಮದಿ ಇಲ್ದಿದ್ರೆ ಅದು ಶೂನ್ಯ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಕಾಂಗ್ರೆಸ್ ಶಾಸಕರ ಆರೋಪದಲ್ಲಿ ಹುರುಳಿದೆಯಾ? ಎದೆಗೆ ಗುಂಡು ಹಾರಿಸಿಕೊಂಡಿದ್ದು ಆತ್ಮಹತ್ಯೆನಾ ಅಥವಾ ಕೊಲೆನಾ? ಐಟಿ ರೇಡ್ ಹೆಸರಲ್ಲಿ ಕಿರುಕುಳ ನೀಡಲಾಯ್ತಾ?
ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಪ್ರಕರಣದ ಮತ್ತೊಂದಿಷ್ಟು ಸ್ಫೋಟಕ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.